ಬಂಧುಗಳೇ, ನಾವೀಗ ಒಂದು ಆತ್ಮೀಯ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳುವರಿದ್ದೇವೆ. ಮೈಸೂರಿಂದ ನಾಗಚಂದ್ರ ಮೈಸೂರು, ಹಿರಿಯ ತೆರೆಯ ನಟ, ರಂಗನಟ, ನಾಟಕಗಾರ, ನಿರ್ದೇಶಕರು, 40ಕ್ಕೂ ಮಿಕ್ಕಿ ಪುಸ್ತಕಗಳ ಕರ್ತೃ, ಮಾಜಿ ನಾಟಕ ಅಕಾಡೆಮಿ ಸದಸ್ಯರು, ಅದಕ್ಕೆಲ್ಲ ಮಿಕ್ಕಿ ನಮ್ಮ ಕನ್ನಡ ಭವನಕ್ಕೆ 2021ರಲ್ಲಿ ಸುಮಾರು 400ರಷ್ಟು ಪುಸ್ತಕಗಳನ್ನು ಸ್ವಪ್ರೇರಣೆಯಿಂದ ನಮ್ಮ ಒಂದು ಕೌಸ್ತುಭ ಪತ್ರಿಕೆಯಲ್ಲಿ ಕೊಟ್ಟ ಜಾಹೀರಾತಿನ ನೋಡಿ ಮಾತ್ರ ಕಳುಹಿಸಿದ ಮಹಾನುಭಾವ. ವಿಷಯ ಇಷ್ಟೇ, ತಾನು ಬೆಳೆಯುವುದರ ಜೊತೆಯಲ್ಲಿ ಇನ್ನೊಬ್ಬರ ಬೆಳವಣಿಗೆಯಲ್ಲೂ ತನ್ನನ್ನು ತೊಡಗಿಸಿಕೊಳ್ಳುವ ಮಹಾನ್ ಸ್ವಭಾವದ ಆಂತರ್ಯದ ಅವರನ್ನು ನಾವು ವರ್ಷಗಳು 4-5 ಕಳೆದರೂ ಅದರ ಎಡೆಯಲ್ಲಿ 2 ಬಾರಿ ನಮ್ಮ ವಾಟ್ಸಪ್ ಮೊಬೈಲ್ ನಂಬರ್ ಬದಲಾಗಿ ಸಂಪರ್ಕವೇ ಕಡಿದುಕೊಂಡ ಈ ಸಮಯದಲ್ಲಿ ಅವರು ನನ್ನನ್ನು ಸಂಪರ್ಕಿಸಿದ್ದರು. ಹಾಗೆ ಅವರೊಂದು ಯಾತ್ರೆ ಶೃಂಗೇರಿಯಿಂದ ಮೊದಲುಗೊಂಡು ಉಡುಪಿ, ಕಾಸರಗೋಡು, ಬೇಕಲಕೋಟೆಯವರೆಗೆ ಯಾತ್ರೆ ಬೈದು ಇದೀಗ ಕನ್ನಡ ಭವನಕ್ಕೆ ತಲುಪಿದ ಸಾಂಸ್ಕೃತಿಕ ಯಾತ್ರೆ ಅನ್ನಬಹುದು. ಹಾಗೆ ಇಲ್ಲಿ ಬಂದು ನಮ್ಮ ಉಚಿತ ವಸತಿ ಸೌಕರ್ಯದ ಪ್ರಯೋಜನವನ್ನು ಪಡೆದುಕೊಂಡವರಿದ್ದಾರೆ. ಇದೀಗ ನಾವು ಅವರನ್ನು ವೇದಿಕೆಗೆ ಹಾರ್ದಿಕವಾಗಿ ತುಂಬ ಅಭಿಮಾನಪೂರ್ವಕ ಗೌರವದಿಂದ ಕನ್ನಡ ಭವನ ಗ್ರಂಥಾಲಯ, ಶ್ರೀಕೃಷ್ಣ ನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯ, ಕನ್ನಡ ಭವನ ಪ್ರಕಾಶನ ಹಾಗೂ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಎಲ್ಲ ಸಂಸ್ಥೆಗಳ ಹೆಸರಲ್ಲಿ ನಾವು ಗೌರವದಿಂದ ಅವರನ್ನು ಇಲ್ಲಿ ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೆಯೇ ಅವರ ಶ್ರೀಮತಿಯವರು ಅನಸೂಯ ನಾಗರತ್ನ ಇದ್ದಾರೆ. ಶ್ರೀಮತಿ ಅನಸೂಯ ನಾಗಚಂದ್ರ ಅವರಿಗೂ ಕನ್ನಡ ಭವನದ ಹಾರ್ದಿಕ ಸ್ವಾಗತ. ಈ ಸಮಯದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಪುತ್ರ ಅಮೋಘ ವರ್ಷ ಬಂದಿದ್ದಾರೆ, ಅವರಿಗೆ ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೀನಿ. ಸ್ವಾಗತ. ಅಪೇಕ್ಷೆ ಕೂಡ, ಕುಮಾರಿ ಅಪೇಕ್ಷಾ ವೇದಿಕೆಗೆ ಬಂದು. ಹಾಗೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಇದ್ದಾರೆ ರಾಜೇಶ್ ಕೋಟಗನಿಯವರು ವೇದಿಕೆಗೆ ಬರಬೇಕು. ನಮ್ಮ ಗೌರವಾಧ್ಯಕ್ಷರು ಪ್ರದೀಪ್ ಬೇಕಲ್ ಸರ್ ಇದ್ದಾರೆ, ಅವ್ರನ್ನ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಈಗ ನಮ್ಮ ಕಾರ್ಯದರ್ಶಿಯವರು ಬರ್ತಾ ಇದ್ದಾರೆ, ಈಗಾಗಲೇ ತಲುಪಬಹುದು. ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹೆಚ್ಚು ಔಪಚಾರಿಕತೆ ಇಲ್ಲದೆ ಆತ್ಮೀಯ ಕಾರ್ಯಕ್ರಮವಾಗಿ ಇದನ್ನು ಪರಿವರ್ತಿಸಿ ನಾಗಚಂದ್ರ ಮೈಸೂರು ಇವರಿಗೆ ನೇರವಾಗಿ ಕನ್ನಡ ಭಾಷೆ ಪ್ರಶಸ್ತಿ ನೀಡುವುದರ ಜೊತೆಗೆ ನಾವು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಗೌರವ ಸ್ವೀಕರಿಸಿ ಅವರು ನಮ್ಮೊಂದಿಗೆ ಅವರ ಬಗ್ಗೆ ಒಂದೆರಡು ಮಾತನಾಡುವ ಅವಕಾಶವನ್ನು ಇಲ್ಲಿ ಕಲ್ಪಿಸ್ತೇವೆ. ಕನ್ನಡ ಶಾಲನ್ನು ಹಾಕೋದ್ರೊಂದಿಗೆ ಕನ್ನಡ ಭವನದ ಸ್ವಾಗತ ಗೌರವ ಇದೀಗ ಸಲ್ಲುತ್ತಾ ಇದೆ.
ನೋಡಿ ಒಮ್ಮೆ ವಸಂತ ನೀವು ಬನ್ನಿ ನಾ ತೆಗೆದು ಮೊಬೈಲ್ ಸೆಟ್ ನೀವು ನಿಂತ್ಕೊಳ್ಳಿ ನಾ ತೆಗೆದು